ನನ್ನ ತಮ್ಮ ಗಂಡದೇ ಗಂಡ ಪುಂಡನಾಗಿದ್ದಾನೆ. ನೀನೇನು ಅದರ ಬಗ್ಗೆ ಚಿಂತೆ ಪಡಬೇಡ. ಅಣ್ಣ ಅಣ್ಣ ಬಾರಪ್ಪ ತಮ್ಮ. ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ನೀನು ಸಾಕಿ ಬೆಳೆಸಿದ ಈ ಸರ್ಪದ ಧೀರಾವೇಶಕ್ಕೆ ಹೆದರಿ ಆ MLA ರತ್ನರಾಜ್ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ನಾಳೆಯ ದಿನವೇ ನಮಗೆ ಬರಬೇಕಾದ ಹಣವನ್ನು ಕೊಡ್ತಾನೆಂದು ಹೇಳಿದ್ದಾನೆ ಅಣ್ಣ. ತಮ್ಮ ತುಂಬ ಸಂತೋಷ ತಮ್ಮ, ತುಂಬ ಸಂತೋಷ. ನಿನ್ನಂತ ತಮ್ಮನನ್ನು ಬೆಳೆಸಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯಯಪ್ಪ. ತಮ್ಮ ಎಂಥ ತಮ್ಮ ನೀನಪ್ಪ. ಹೋದ ಕೆಲಸಕ್ಕೆ ಎಲ್ಲವೂ ಸುಗಮವಾಗಿ ಮಾಡಿಕೊಂಡು ಬಂದಿದ್ಯಾ ತಮ್ಮ. ನೀನು ನನ್ನ ಒಡ ಹುಟ್ಟಿದ ತಮ್ಮನಪ್ಪ, ಒಡ ಹುಟ್ಟಿದ ತಮ್ಮ. ಮೈದುನ, ನೀನು ಹೇಳಿದ ಮಾತನ್ನು ಕೇಳಿ ನನಗಂತೂ ತುಂಬಾನೇ ಸಂತೋಷವಾಗ್ತಾ ಇದೆಯಪ್ಪ. ಮನೆಯಲ್ಲಿ ಹಬ್ಬವನ್ನೇ ಆಚರಣೆ ಮಾಡಿದಷ್ಟು ಸಂತೋಷ ಆಗ್ತಾ ಇದೆ. ಅದಕ್ಕೆ ಇದೇ ಸಂತೋಷಕ್ಕೆ ಸಿಹಿ ಅಡಿಗೆ ಮಾಡ್ತೀನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ ಸಿಹಿ ಊಟದಕ್ಕಿಂತ ಮೊದಲು ಒಂದು ಗೀತೆಯನ್ನು ಹಾಡಬಾರದೆ? ಆಯ್ತಪ್ಪ, ಬಾಣ ನೀನು ನಮ್ಮ ಜೊತೆ ಹಾಡಲು. ನಮ್ಮ ಮನೆಯಲ್ಲಿ ದಿನವೂ ಮಿನಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕೊರಗಲು ಸಾಧ್ಯವೇ? ಹೆಜ್ಜೇರಿನ ಸವಿಗೋಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ತುಂಬಾ ಹೊತ್ತಾಯ್ತು. ನೀನು ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡೋತ್ತೆ, ಹೋಗಪ್ಪ. ಆಗಲ್ಲ ಮಾತಿಗೆ. ಪಾರ್ವತಿ, ನಾನು ತೋಟದ ಕಡೆ ಸ್ವಲ್ಪ ಕೆಲಸ ಇದೆ, ನಾನು ಮಾಡಿಕೊಂಡು ಬರ್ತೀನಿ.
ನಾ ಹೋಗಿ ಬರಲಿ ಪಾರ್ವತಿ. ರೀ ನಿಂತ್ಕೋರಿ ಸಪ್ಪ. ಪಾರ್ವತಿ ಏನಂದ್ರೆ ಏನ್ರಿ? ಅಲ್ಲ, ಹೆಂಡತಿ ಮನ್ಯಾಗ ಒಬ್ಬಾಕಿ ಇರ್ತಾಳು, ಮನೆ ಕೆಲಸ ಮಾಡಿ ಬ್ಯಾಸರ ಆಗಿರ್ತೈತಿ, ಒಂದು ಪ್ರೇಮ ಗೀತೆ ಹಾಡ್ಬೇಕಂತ ಅನ್ಸಂಗಿಲ್ಲ ನಿಮಗೆ? ಏ ಹುಚ್ಚಿ, ನಿನಗ ಪ್ರೇಮ ಗೀತೆ ಹಾಡ್ಬೇಕನ್ನೋ ಹುಚ್ಚನ? ಆ ಪ್ರೇಮ ಗೀತೆ ಹಾಡ್ಬೇಕನ್ನೋ ಹುಚ್ಚನ? ಹುಚ್ಚ ನಿಮಗೆ ಆಸೆ ಇಲ್ಲ? ಐತ್ ನನಗೂ ಆಸೆ. ಯಾವಾಗ ಯಾವಾಗ ಹೇಳ್ತೀರಿ ಮತ್ತೆ? ಆಗಲಿ, ನಿನ್ನ ಆಸೆ ಅಂತೆ ಆಗಲಿ. ಹಾಗಾದರೆ ಹಾಡೊಂದು ಪ್ರೇಮ ಗೀತೆ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸೂರ್ಯನ ಕಂಡಾಗ ಅದಡಿ ನಗುವ ಹಾಗೆ, ಈ ಮಗವೇ ಕಪಾಲೆ ಹೂವಾಯಿತೀಗ. ಜಾನೆ ನುಡಿಗಳು ಹೀನ ಸ್ವರಗಳು ತಾನೇನು ಪ್ರೇಯಸಿದಾನೋ, ತಾನೇನು ಪ್ರೇಯಸಿದಾನೋ. ಓ ಪ್ರಿಯೆ, ಓ ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಈಗ ಹೋಗ್ರಿ ಹೊಲಕ್ಕೆ. ಪಾರ್ವತಿ, ಹಾಂ ಹಾಗಾದರೆ ಹಾಂ, ನಾನು ಹೊಲಕ್ಕೆ ಹೋಗಿ ಬರಲಿ. ಏನು ಮಾಡ್ತೀರಿ? ಹೋಗ್ಕಿರೇ ಇಲ್ಲ ಮತ್ತೆ? ಪಾರ್ವತಿ, ಹಾಂ, ನಾವು ಬರೀ ಪೋಸ್ಟ್ ಮಾಡ್ರಿ, ಕಾಗದ ಬಂದತ್ರಿ, ತಗೋರಿ. ಆ ಪಾರ್ವತಿ, ಆ ಕಾಗದಲ್ಲಿ ಏನಿದೆ ನೋಡೋಣ. ರೈತ ಶಿವನಿಗೆ ತಿಳಿಸುವುದೇನೆಂದರೆ, ತಾವು ಟ್ರ್ಯಾಕ್ಟರ್ ಮಾರಿ ಕೃಷಿ ಉಪಕರಣಗಳು ಬೇಕಾದ ಸಾಮಗ್ರಿಗಳನ್ನು ಖರೀದಿ ಮಾಡಲು ನಮ್ಮ ಬ್ಯಾಂಕಿನಿಂದ ನಿಮ್ಮ ಹೊಲದ ಮೇಲೆ ಲೋನ್ ಮಾಡಿಸಲು ಅರ್ಜಿ ಹಾಕಿದ್ದೀರಿ. ಕಾರಣ ಈ ಮೊದಲು ತಾವು ನಮ್ಮ ಬ್ಯಾಂಕಿನಲ್ಲಿ ಸಾಲವನ್ನು ಮರಳಿ ತಿಳಿಸಲಿಲ್ಲ. ಆದ ಕಾರಣ ನಿಮ್ಮ ಹೊಲದ ಮೇಲೆ ಬೋಜ ಇರುತ್ತದೆ.
ಅದನ್ನು ಮರಳಿ ಸಾಲ ತುಂಬಿ ಜಾಗಪೂರ್ಣ ಮಾಡ್ಕೋಬೇಕು. ಮತ್ತೆ ನಾವು ಬ್ಯಾಂಕಿನಿಂದ ನಿಮಗೆ ಯಾವುದೇ ಸಾಲ ಕೊಡುವುದಿಲ್ಲ ಎಂದು ಈ ಮೂಲಕ ತಿಳಿಸುತ್ತೇವೆ. ಧನ್ಯವಾದ. ಪಾರ್ವತಿ, ಎಂತ ಮೋಸ ಮಾಡುತ್ತಿದ್ದಾರೆ ಬ್ಯಾಂಕಿನವರು. ಹೋದ ವರ್ಷ ಕಬ್ಬು ಕಟಾವು ಮಾಡಿದ ಬಿಲ್ಲನ್ನೇ ತೆಗೆದುಕೊಂಡು ಹೋಗಿ ತುಂಬಿ ಬಂದಿಲ್ಲವೇ ಪಾರ್ವತಿ? ಹೇಗೆ ಮೋಸ ಮಾಡುತ್ತಿದ್ದಾರೆ ನೋಡು ಪಾರ್ವತಿ ಬ್ಯಾಂಕಿನವರು. ಅಲ್ಲ ರೀ, ಕೆಲ ದಿನಗಳ ಹಿಂದೆ ಬೆಳೆ ಬಂದ ಮೇಲೆ ಬ್ಯಾಂಕಿನ ಸಾಲವನ್ನು ತುಂಬಿ ಬರ್ತೀನಿ ಅಂತ ಹೇಳಿದ್ರಿ. ಯಾಕೆ ನೀವು ತುಂಬಲಿಲ್ವೇನು? ಪಾರ್ವತಿ, ನಾ ಎಲ್ಲ ತುಂಬಿ ಬಂದಿದ್ದೆ. ಆದರೆ ಆ ಬ್ಯಾಂಕಿನ ಮ್ಯಾನೇಜರ ತುಂಬಿದ ರಸೀಟಿ ಕೊಟ್ಟಿಲ್ಲ ಅಷ್ಟೇ ತಾನೇ. ಯಾಕ್ರಿ ಕೊಟ್ಟಿಲ್ಲ? ನಾನು ಕೇಳಿದೆ ಪಾರ್ವತಿ, ಯಾವುದೋ ಅಡೆತಡೆಯಲ್ಲಿ ಅವರ ಮನೆಯಲ್ಲಿ ಒಂದು ಕೆಟ್ಟ ಕಾರಣ ಬಂದಿದೆ ಎಂದು ಹೇಳು. ಅರ್ಧಕ್ಕೆ ಬ್ಯಾಂಕಿನಿಂದ ಎದ್ದು ಹೋದ. ಅದಕ್ಕೆ ಪಾರ್ವತಿ, ನಾನು ಸಾಕಾದಷ್ಟಲ್ಲಿ ಭೇಟಿಯಾದಲ್ಲಿ ಸರ್ ನಮ್ಮ ತುಂಬಿದ ಬಿ ಬಾರ್ ಕೊಡಿ ಅಂತ ಕೇಳಿದೆ. ಆದರೂ ನಾಳೆ ಕೊಡ್ತೀನಿ ಹಿಂದೆ ಕೊಡ್ತೀನಿ ಅಂತ ಈ ರೈತನಿಗೆ ಮೋಸ ಮಾಡಿದ್ದಾರೆ ಈ ಬ್ಯಾಂಕಿನವರು ಪಾರ್ವತಿ. ಅಂದಾಗ ಈ ರೈತ ಬಿತ್ತಿ ಬೆಳೆದು ಬದುಕುವುದಾದರೂ ಏನು ಪಾರ್ವತಿ, ಏನು? ನೀವು ಕೊಟ್ಟಿರೋ ಹಣವನ್ನು ಅವರು ಸಾಲ ತುಂಬಿದಾರಿ. ಅದೇ ಹಣವನ್ನು ತೆಗೆದುಕೊಂಡು ಜೇಬಿಗೆ ಹಾಕಿಕೊಂಡು ಈ ರೈತರಿಗೆ ಮೋಸ ಮಾಡಿದ್ದಾರೆ ರೀ, ಮೋಸ ಮಾಡಿದ್ದಾರೆ. ಹೌದು, ನಿಜ ಪಾರ್ವತಿ, ನೀನು ಹೇಳುವ ಮಾತು ನಿಜ. ಈ ಕಲಿಕಾಲದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಒಂದು ತಿಳಿಯದಾಗಿದೆ ಪಾರ್ವತಿ, ಒಂದು ತಿಳಿಯದಾಗಿದೆ. ವರ್ಷಗಟ್ಟಲೆ ಕಬ್ಬು ಬೆಳೆಸಿ ಕಬ್ಬು ಕಟಾವು ಮಾಡಿದರೆ ಶುಗರ್ ಫ್ಯಾಕ್ಟರಿ ಅವರು 1 ವರ್ಷ ಅಥವಾ 2 ವರ್ಷಕ್ಕೆ ಬಿಲ್ಲು ಹಾಕುತ್ತಾರೆ. ಅದರಲ್ಲಿ ಬ್ಯಾಂಕಿನವರೇ ಆಡಿದಾಟ, ಕೆಟ್ಟ ರಾಜಕಾರಣಿಗಳೇ ಆಡಿದಾಟ ಅಂದಾಗ ನಮ್ಮಂತ ಕಡು ರೈತರು ಬದುಕಲು ಸಾಧ್ಯವಿಲ್ಲ ಪಾರ್ವತಿ, ಸಾಧ್ಯವಿಲ್ಲ. ಏನು ಮಾಡಲಿ ಹೇಳು ಪಾರ್ವತಿ, ಈ ಸಂಕಟವನ್ನು ಏನು ಮಾಡಲಿ ಹೇಳು? ನೀವೇನು ಚಿಂತೆ ಮಾಡಬೇಡಿ, ಎಲ್ಲವನ್ನೂ ಆ ಲಕ್ಷ್ಮೀ ದೇವಿ ಕಾಪಾಡುತ್ತಾಳೆ. ಇಲ್ಲಿ ಬನ್ನಿ, ತುಂಬ ಹೊತ್ತಾಯಿತು. ಊಟ ಮಾಡಿ ಬ್ಯಾಂಕಿಗೆ ಹೋಗಿ ನೀವೇ ಸಾಲದ ಬಗ್ಗೆ ವಿಚಾರ ಮಾಡಿಕೊಂಡು ಬರುವರಂತೆ. ದೇವರನ್ನು ನಂಬಿ ಕುಳಿತರೆ ಬಂದ ಸಾಲದ ಪರಿಹಾರ ಸಾಲ ಮನ್ನಾ ಆಗುವುದಿಲ್ಲ ಪಾರ್ವತಿ. ಯಾವ ಕಲ್ಲು ದೇವರನ್ನು ನಂಬಬೇಡ ಪಾರ್ವತಿ. ಈ ರೈತನ ಬೆನ್ನೆಲುಬು ಎಂಬ ಸರ್ಕಾರ ಕೂಗಿ ಕೂಗಿ ಹೇಳುತ್ತಿರುವಾಗ ಎಲ್ಲಿದೆ ಪಾರ್ವತಿ ರೈತನಿಗೆ ಬೆಲೆ, ಎಲ್ಲಿದೆ? ನಡಿ ಪಾರ್ವತಿ, ಈಗಲೇ ಹೋಗಿ ಆ ಬ್ಯಾಂಕಿನವರಿಗೆ ವಿಚಾರಣೆ ಮಾಡಿ ಬರುತ್ತೇನೆ. ನಡಿ ಪಾರ್ವತಿ, ನಡಿ. ಈ ರೈತನ ಬಾಳು ಕಣ್ಣೀರಿನ ಗೋಳೆ ಆಯಿತು. ನಡೆ ಪಾರ್ವತಿ. ಇಲ್ಲಿ ಯಾರಿಗಾರ ಮೊಬೈಲ್ ಕಳ್ದಕ್ಕಂತ ಯಾರಿಗಾದ್ರೂ ಸಿಕ್ಕಿದ್ರೆ ಈ ಸ್ಟೇಜ್ ಹತ್ರ ಬಂದು ತಂದು ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ. ಆಂಡ್ರಾಯ್ಡ್ ಸೆಟ್ ಆಕಾಶ್ ಬಿರಾದಾರ್ ಈ ಪಾತ್ರಧಾರಿಗೆ ಅವರ ಪ್ರೀತಿ ಮಾವನಾದ ಕುಮಾರ್ ಕೆಂಗಲ್ಗುತ್ತಿಯವರು 1 ತೊಲಿ ಬಂಗಾರದ ಉಂಗುರ ಹಾಕಿದ್ದಾರೆ. ಆ ಪಾತ್ರಧಾರಿ ಬಂದು ಸ್ವೀಕಾರ ಮಾಡಬೇಕು. ಕುಮಾರ್ ಕಾಗಲ್ಗೊಂಬ, ಸಾರಿ ಕೆಂಗಲ್ಗುತ್ತಿ ಅಲ್ಲ, ಕಾಗಲ್ಗೊಂಬ. ಹಲೋ, ಅವ್ರಿಗೆ ಧನ್ಯವಾದಗಳು. ಕೊಟ್ಟಂತ ಮಾನ್ಯರಿಗೆ ತುಂಬ ಆಭಾರಿಯಾಗಿದ್ದೇವೆ.